ಮಹಾರಾಷ್ಟ್ರದ ವಾಸಿಂ ಜಿಲ್ಲೆಯ ಮನೋರಾ ಮಾರುಕಟ್ಟೆ ಸಮಿತಿಯಲ್ಲಿ ಬಿಸಿಲಿನ ಶಾಖ, ಶೀತ ಮತ್ತು ಕಾಲೋಚಿತ ಮಳೆಯನ್ನು ಸಹಿಸಿಕೊಂಡು ತಮ್ಮ ಬೆಳೆಗಳನ್ನು ಮಾರಲು ಬಂದ ರೈತರು ಅಕಾಲಿಕ ಭಾರಿ ಮಳೆಯಿಂದಾಗಿ ಕಂಗಾಲಾಗಿದ್ದಾರೆ. ತಮ್ಮ ಕಷ್ಟದಿಂದ ಬೆಳೆದ ನೆಲಗಡಲೆಯನ್ನ ಅಂದರೆ ಶೇಂಗಾಕಾಯಿಯನ್ನ ನ್ಯಾಯಯುತ ಬೆಲೆಗೆ ಮಾರಾಟ ಮಾಡುವ ಆಶಯದೊಂದಿಗೆ ಮಾರುಕಟ್ಟೆಗೆ ತಂದಿದ್ದ ರೈತ ಯುವಕನೊಬ್ಬ ಈ ಮಳೆಯಿಂದ ತನ್ನ ಫಸಲನ್ನು ಉಳಿಸಲು ಹರಸಾಹಸ ಪಡುವ ದೃಶ್ಯ ಎಲ್ಲರ ಮನ ಕಲಕಿದೆ. ಈ ರೈತನ ಸಂಕಟದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಜನರನ್ನ ಭಾವುಕಗೊಳಿಸಿದೆ. ಮಳೆಯಿಂದ ರಕ್ಷಣೆಗಾಗಿ ಶೆಡ್ಗಳಿಲ್ಲದೆ ಇರೋದು, ಒಡೆದ ಬೆಳೆಗಳ ತಕ್ಷಣದ ಸಂಗ್ರಹಣೆಗೆ ವ್ಯವಸ್ಥೆ ಇಲ್ಲದೆ ಇರೋದು ಮತ್ತು ವಿಮೆಯಂತಹ ಸೌಲಭ್ಯಗಳ ಕೊರತೆ ರೈತರ ಈ ದುರ್ದೆಸೆಗೆ ಕಾರಣವಾಗಿದೆ. ಈ ಘಟನೆ ಕೃಷಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಅಗತ್ಯವನ್ನು ಒತ್ತಿ ಹೇಳ್ತದೆ. ರೈತರ ಈ ಸಂಕಟಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕಿದೆ. ಮಾರುಕಟ್ಟೆ ಸಮಿತಿಗಳಲ್ಲಿ ಮಳೆಯಿಂದ ರಕ್ಷಣೆಗಾಗಿ ಶೆಡ್ಗಳು, ತಕ್ಷಣದ ಶೇಖರಣಾ ವ್ಯವಸ್ಥೆ ಮತ್ತು ಬೆಳೆ ವಿಮೆಯಂತಹ ಸೌಲಭ್ಯಗಳನ್ನು ಒದಗಿಸಿದರೆ ರೈತರು ತಮ್ಮ ಶ್ರಮದ ಫಲವನ್ನು ಕಳೆದುಕೊಳ್ಳದೇ ಇರಬಹುದು. ಈ ಘಟನೆ ರೈತರ ಕಷ್ಟವನ್ನ ಮತ್ತೊಮ್ಮೆ ಸಮಾಜಕ್ಕೆ ತೋರಿಸಿದೆ. ರೈತರಿಗೆ ಸೂಕ್ತ ಬೆಂಬಲ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.